ರಾಜ್ಯದ ಶಕ್ತಿ ದೇವತೆ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 7 ದಿನದಲ್ಲಿ ಬರೋಬ್ಬರಿ 11 ಲಕ್ಷ ಭಕ್ತರು ದೇವಿಯ ದರ್ಶನ ಮಾಡಿದ್ದಾರೆ. ಇವತ್ತು ಭಕ್ತರ ಸುನಾಮಿಯೇ ನುಗ್ಗಿ ಬಂದಿತ್ತು. ನಂಬಿದ ಭಕ್ತರನ್ನ ಕೈಬಿಡದ ಆದಿಶಕ್ತಿ, ಕೇಳಿದ್ದನ್ನ ಕರುಣಿಸೋ ಮಹಾಶಕ್ತಿ. ಒಂದು ವಾರದಿಂದ ಕಂಗೊಳಿಸುತ್ತಿರೋ ತಾಯಿ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಹಗಲು ರಾತ್ರಿ ಎನ್ನದೇ ಬರ್ತಿರುವಂತಹ ಭಕ್ತರು ತಾಯಿಯನ್ನ ಕಣ್ತುಂಬಿಕೊಂಡು ಪುನೀತರಾಗ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಹಾಸನಾಂಬೆ ಸನ್ನಿಧಿಗೆ ಭಕ್ತರು ದಾಂಗುಡಿ ಇಡ್ತಿದ್ದಾರೆ. ತಾಯಿಯ ಗರ್ಭಗುಡಿ ಓಪನ್ ಆಗಿ ಇವತ್ತಿಗೆ 8ನೇ ದಿನ. ಇವತ್ತು ನಿರೀಕ್ಷೆಗೂ ಮೀರಿದ ಭಕ್ತರು ಆಗಮಿಸಿದ್ರು. ಹೀಗಾಗಿ ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಕೊನೆಗೆ 1 ಗಂಟೆಗಳ ಕಾಲ 1000ದಿಂದ 300 ರೂಪಾಯಿ ಟಿಕೆಟ್ ಅನ್ನೇ ಬಂದ್ ಮಾಡಿಸಿದ್ರು. ದೇವಿ ಸನ್ನಿಧಿಗೆ ಭಕ್ತರಷ್ಟೇ ಅಲ್ಲ, ಗಣ್ಯರ ದಂಡೇ ಬಂದಿತ್ತು. ಹಾಸನ ಸಂಸದ ಶ್ರೇಯಸ್ ಪಟೇಲ್, ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಶ್ರೀಗಳು, ಪರಿಷತ್ನ ಸದಸ್ಯ ಸಿಟಿ ರವಿ ಸೇರಿದಂತೆ ಅನೇಕ ನಾಯಕರು ತಾಯಿಯ ದರ್ಶನ ಪಡ್ಕೊಂಡಿದ್ದಾರೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಒಂದಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಸುಧಾರಣೆಯನ್ನು ತರುವ ಪ್ರಯತ್ನ ಆಗಿದೆ. ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆಯ ಕಾರ್ಯಕ್ಕೆ ಬೆಂತಟ್ಟದು ಮತ್ತು ಒಳ್ಳೆಯದರ ಕಡೆಗೆ. ಕಳೆದ 3 ದಿನಗಳಿಂದ ನಿರೀಕ್ಷೆಗೂ ಮೀರಿದ ಜನರು ಬರ್ತಿದ್ದಾರೆ. ಈವರೆಗೆ 11,30,000 ಭಕ್ತರು ಹಾಸನಾಂಬೆ ಸನ್ನಿಧಿಗೆ ಬಂದು ಹೋಗಿದ್ದಾರೆ. ಇವತ್ತಂತೂ ಎಲ್ಲ ಸಾಲುಗಳು ತುಂಬಿ ತುಳುಕ್ತಾ ಇದ್ವು. ಅದರಲ್ಲೂ ಧರ್ಮ ದರ್ಶನದ ಸರತಿ ಸಾಲಂತೂ 10 ಕಿಲೋಮೀಟರ್ಗೂ ಹೆಚ್ಚು ದೂರ ತಲುಪಿತ್ತು. ಶುಕ್ರವಾರ ಬೆಳಿಗ್ಗೆ ಆರಂಭ ಆಗಿ ಇಂದು ಗುರುವಾರ ಬೆಳಿಗ್ಗೆ 5 ಗಂಟೆ ಮೊದಲು 11,30,000 ಜನ ದರ್ಶನ ಪಡೆದಿದ್ದಾರೆ. ಮತ್ತು ಇವತ್ತು ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ ಗೇಟು. 12 ಗಂಟೆಗೆ ದರ್ಶನ ನಿಲ್ಲುತ್ತೆ. ಅಲಂಕಾರ ಮತ್ತು ಪೂಜೆಗಾಗಿ ಈ ಸಮಯವನ್ನು ಬಿಟ್ಕೊಡ್ಬೇಕಾಗತ್ತೆ. ಮತ್ತೆ ನಾಳೆ ಬೆಳಿಗ್ಗೆ ಶುಕ್ರವಾರ 5 ಗಂಟೆಯಿಂದ ದರ್ಶನ ಆರಂಭ ಆಗುತ್ತೆ. ಒಟ್ನಲ್ಲಿ ಹಾಸನಾಂಬೆ ದೇಗುಲದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದ್ದು, ತಾಯಿಯನ್ನ ಕಣ್ತುಂಬಿಕೊಂಡ ಭಕ್ತರು ಪುನೀತರಾಗಿದ್ದಾರೆ. ಇನ್ನು 5 ದಿನಗಳ ಕಾಲ ತಾಯಿಯ ದೇಗುಲದ ಬಾಗಿಲು ತೆರೆದಿರಲಿದೆ. ಕೃಷ್ಣ ಇಬೇಡು, ನ್ಯೂಸ್ 18 ಹಾಸನ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ. ಜ್ಯುವೆಲರಿ ಮಳಿಗೆ ಸಿಬ್ಬಂದಿಯಿಂದಲೇ ಚಿನ್ನ ಕಳವು. 1 ಕೆಜಿ 93 ಗ್ರಾಂ ಚಿನ್ನಾಭರಣ ಕದ್ದು ಪರಾರಿ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ಘಟನೆ. ಅವಹೇಳನಕಾರಿ ಹಾಗೂ ಪ್ರಚೋದನಾಕಾರಿ ಭಾಷಣ. ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶ ನಿರ್ಬಂಧ. ಜಿಲ್ಲಾಧಿಕಾರಿ ಆನಂದ್ ಕೆ ಆದೇಶ. ನೀರಿಂದ ಜಿಗಿದು ಯುವಕನ ಹೊಟ್ಟೆಗೆ ಚುಚ್ಚಿದ ಮೀನು, ಚಿಕಿತ್ಸೆ ಫಲಿಸದೆ ಯುವಕ ದುರ್ಮರಣ. ಕಾರವಾರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ಘಟನೆ. ರಾಜ್ಯವ್ಯಾಪಿ ಕಂಬಳಕ್ಕೆ ಗ್ರೀನ್ ಸಿಗ್ನಲ್. ಪ್ರಾಣಿ ಹಿಂಸೆಯ ನೆಪವೊಡ್ಡಿ ನ್ಯಾಯಾಲಯದ ಮೊರೆ ಹೋಗಿದ್ದ ಪೇಟ. ಹೈಕೋರ್ಟ್ ಆದೇಶದಿಂದ ಕಂಬಳ ಪ್ರೇಮಿಗಳಲ್ಲಿ ಹರ್ಷ. ಅಕ್ರಮವಾಗಿ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ನಾಡಬಾಂಬ್ ಸ್ಫೋಟ. 2 ಆರೋಪಿಗಳು ಪೊಲೀಸರ ವಶಕ್ಕೆ. ಹಾನಗಲ್ ತಾಲೂಕಿನ ಹಿರೇಬಾಸೂರು ಗ್ರಾಮದಲ್ಲಿ ಘಟನೆ.